ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪಾಲಕ್ ಸೊಪ್ಪಿನ ದಾಲ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ದಾಲ್ ಅಂತ ಅಂದರೆ ಸುಮಾರು ರೀತಿ ಮಾಡ್ತಾರೆ. ಇಲ್ಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಹಿಡಿಯಷ್ಟು ತೊಗರಿಬೇಳೆ ಮತ್ತು 1 ಹಿಡಿಯಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ಬೇಳೆ ತೊಳ್ಕೊಂಡು ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಸೇರಿಸ್ಕೊಂಡು 1-2 ವಿಷಲ್ ಕೂಗಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಬೇಳೆ ಬೇಯೋಕ್ಕಿಟ್ಟ ಮೇಲೆ ಸೊಪ್ಪೇನಿದೆ ನೋಡಿ, ಸೊಪ್ಪೆಲ್ಲ ಸಾಂಬಾರಿಗೆ ಏನು ಬೇಕೋ ಅದನ್ನು ಕಟ್ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ 1 ಕಟ್ಟಷ್ಟು ಪಾಲಕ್ ಸೊಪ್ಪು ಮತ್ತು ಅದ್ರ ಜೊತೆ ಒಂದು 3-4 ಕಡ್ಡಿಯಷ್ಟು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ನೀವು ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಅದು ಒಂಥರ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ನಾನಿಲ್ಲಿ 1 ಟೊಮೊಟೊ ಮತ್ತು 1 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು. ನಾನು ಹುಣಸೆಹಣ್ಣನ್ನ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಮತ್ತು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ 2 ಹಸಿಮೆಣ್ಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಪೂರ್ತಿಯಾಗಿ ಹಸಿಮೆಣ್ಸಿನ್ಕಾಯಿ ಬಳಸ್ತೀವಿ ಅಂತಂದರೆ ಕೂಡ ಬಳಸ್ಬೋದು. ಇಲ್ಲ ಅಂತಂದರೆ ನಿಮಗೆ 1-2-3 ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಂಡು ಮತ್ತು ಸಾಂಬಾರಿಗೆ ಖಾರದ ಪುಡಿ ಬೇಕಾದರೂ ಬಳಸ್ಕೋಬೋದು. ನೋಡಿ, ಇಲ್ಲಿ ಬೇಳೆನ ನಾನು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈ ಥರ ಬೇಯಿಸ್ಕೊಂಡ್ರೆ ಸಾಕು. ತೀರಾ ಬೇಳೆ ಇರಬಾರ್ದು, ಒಂದು ಸ್ವಲ್ಪ ಆದ್ರೂ ಬೇಳೆ ಕದ್ರೋ ರೀತಿ ಬೇಯಿಸ್ಕೊಂಡಿರಬೇಕು. ನಾನಿಲ್ಲಿ ಒಂದು ಬಾಣಲಿಗೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಸಾಸಿವೆ 2 ಹಾಕ್ಬೋದು. ನಾನಿಲ್ಲಿ ಜೀರಿಗೆ ಹಾಕ್ಕೊಂಡಿಲ್ಲ, ಸಾಸಿವೆ ಮಾತ್ರ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಎಣ್ಣೆಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಬಾಯಿಗೆ ಸಿಕ್ಕಿದ್ರೂ ಅದಷ್ಟು ಖಾರ ಅನಿಸಲ್ಲ, ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ 1/4 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಜಾಸ್ತಿ ಹಾಕ್ಕೋಬಾರ್ದು, ಒಂದು 1/4 ಚಮಚದಷ್ಟು ಮಾತ್ರ ಹಾಕ್ಕೋಬೇಕು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಿಂಗೆ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಟೊಮೊಟೊ ಸೇರಿಸ್ಕೊಳ್ಳೋಣ. ಇಲ್ಲಿ 1 ಟೊಮೊಟೊ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನಾನು, ಹುಣಸೆ ಹುಳಿ ಸೇರಿಸ್ತಾ ಇರೋದ್ರಿಂದ. ಟೊಮೊಟೊ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಒಗ್ಗರಣೆಯಲ್ಲೇ. ಮತ್ತು ನಾವು ಸೊಪ್ಪು ಹಾಕಿದ್ಮೇಲೆ ಟೊಮೊಟೊ ಬೇಯೋದಿಲ್ಲ ಅಷ್ಟು. ನಾನಿಲ್ಲಿ ಫಸ್ಟು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಪಾಲಕ್ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಬೇಳೆ ಬೇಯಿಸ್ಕೊಳ್ಳುವಾಗ ಆದಷ್ಟು ಸ್ವಲ್ಪ ಕಡಿಮೆ ನೀರಿಟ್ಕೊಂಡು ಬೇಯಿಸ್ಕೊಂಡಿರಬೇಕು. ಏಕೆಂದರೆ ಪಾಲಕ್ ಸೊಪ್ಪು ಕೂಡ ತುಂಬ ನೀರು ಬಿಡುತ್ತೆ. ನಾನಿಲ್ಲಿ ಸೊಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ನಾವು ಬೇಳೆ ಬೇಯಿಸ್ಬೇಕಾದ್ರೆ ಕೂಡ ಹಾಕ್ಕೊಂಡಿರ್ತೀವಿ, ಸೊ ಈಗ ಒಂದು ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ. ನಾನಿಲ್ಲಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ 1-2 ನಿಮಿಷ ಬೇಯೋದಕ್ಕೆ ಬಿಡಿ. ನಾನಿಲ್ಲಿ ಒಂದು ಪ್ಲೇಟ್ ಮುಚ್ಚಿ 1-2 ನಿಮಿಷ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಸೊಪ್ಪು ಎಷ್ಟು ನೀರು ಬಿಟ್ಕೊಂಡಿದೆ ಅಂತ. ನಾವಿಲ್ಲಿ ಪ್ಲೇಟ್ ಮುಚ್ಚಿ 1-2 ನಿಮಿಷ ಬೇಯೋದಕ್ಕೆ ಬಿಟ್ಟ ಮೇಲೆ ನೋಡ್ಬೋದು ಸೊಪ್ಪು ಅರ್ಧ ಬೆಂದಿದೆ, ಸೊಪ್ಪು ನೀರು ಕೂಡ ಎಲ್ಲ ಬಿಟ್ಕೊಂಡಿದೆ. ಈ ಥರ ನೀರು ಬಿಟ್ಕೊಳ್ಳೋದ್ರಿಂದ ನಾವು ಬೇಳೆನ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು ಬೇಯಿಸ್ಕೊಂಡಿರಬೇಕು. ಏಕೆಂದರೆ ನಾವು ಬೇಳೆಗೆ ಫಸ್ಟೇ ಜಾಸ್ತಿ ನೀರು ಹಾಕೋದ್ರಿಂದ ಇದು ಸೊಪ್ಪು ನೀರು ಬಿಡೋದ್ರಿಂದ ಜಾಸ್ತಿ ತೆಳ್ಳಗಾಗ್ಬಿಡುತ್ತೆ. ನಾನಿಲ್ಲಿ ಸೊಪ್ಪು ಒಂದು ಅರ್ಧದಷ್ಟು ಬೆಂದ ಮೇಲೆ 1 ಚಮಚದಷ್ಟು ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಒಂದು ವೇಳೆ ಖಾರದ ಪುಡಿ ಬೇಡ ಅಂತಂದರೆ ನಾನು ಹೇಳಿದ್ನಲ್ವ ಸ್ಟಾರ್ಟಿಂಗ್ಗೆ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೋಬೋದು. ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ 1 ಚಮಚ. ಖಾರದ ಪುಡಿ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 3-4 ನಿಮಿಷ ಬೇಯೋದಕ್ಕೆ ಬಿಡೋಣ. ನಾನಿಲ್ಲಿ ಪ್ಲೇಟ್ ಮುಚ್ಚಿಟ್ಟು ಮತ್ತೆ ಒಂದು 3-4 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು ಸೊಪ್ಪು ನೀಟಾಗಿ ಬೆಂದಿದೆ. ಈ ಥರ ಬೆಂದರೆ ಸಾಕು. ನಾನೀಗ ಇದಕ್ಕೆ ಹುಣಸೆ ರಸ ಸೇರಿಸ್ಕೊಳ್ತಾ ಇದ್ದೀನಿ. ಹುಣಸೆ ರಸ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹುಣಸೆ ರಸ ಎಲ್ಲ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಬೇಳೆ ಏನು ಬೇಯಿಸಿಟ್ಕೊಂಡಿದ್ವಿ ನೋಡಿ, ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಿಮಗೆ ಚಪಾತಿ ಜೊತೆಗೆ ಬೇಕು ಅನ್ನೋದಾದರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೋದು, ಅಥವಾ ರೈಸ್ ಜೊತೆ ತಿಂತೀರಾ ಅನ್ನೋದಾದರೆ ಸ್ವಲ್ಪ ತೆಳ್ಳವಾಗಿ ಮಾಡ್ಕೋಬೋದು. ನಾನು ರೈಸ್ ಜೊತೆ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಹದದಲ್ಲಿದ್ದರೆ ಸಾಕು. ನಾವೀಗ ಇದನ್ನು ಒಂದು 5 ನಿಮಿಷ ಕುದಿಯೋಕೆ ಬಿಡೋಣ. ಇದು ಚೆನ್ನಾಗಿ ಕುದಿಬೇಕು, ಒಂದು 5 ನಿಮಿಷ. ನೋಡ್ತಿರ್ಬೋದು ಈಗ ಚೆನ್ನಾಗಿ ಕುದ್ದಿದೆ. ಇವಾಗ ಸಾಂಬಾರು ರೆಡಿ ಆಗಿದೆ. ನಾನೀಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ನಾವೀಗ ಇದಕ್ಕೆ ಸಪ್ರೇಟ್ ಒಗ್ಗರಣೆ ಕೊಟ್ಕೊಳ್ಳೋಣ.
ಒಂದು ಸೌಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ ಎಣ್ಣೆ ಜೊತೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ಳೋಣ. ನಾವಿಲ್ಲಿ ಖಾರದ ಪುಡಿ ಸೇರಿಸ್ಕೊಳ್ಳೋದಕ್ಕೂ ಮುಂಚೆ ಸ್ಟವ್ ಆಫ್ ಮಾಡ್ಕೊಂಡಿರಬೇಕು. ಇಲ್ಲ ಅಂತಂದರೆ ನಾವು ಖಾರದ ಪುಡಿ ಹಾಕಿದ ತಕ್ಷಣ ಎಲ್ಲ ಕಪ್ಪಗಾಗಿಬಿಟ್ಟಿರುತ್ತೆ. ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಂಡು ಸಾಂಬಾರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ಕಲರ್ ಇರುತ್ತೆ ಮೇಲೆ. ಇದು ಮನೆ ಖಾರದ ಪುಡಿ ಆಗಿರೋದ್ರಿಂದ ಅಷ್ಟು ಕಲರ್ ಬರೋಲ್ಲ. ನಿಮಗೆ ಆ ಥರ ಕಲರ್ ಬೇಕು ಅಂತ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಸಿಗುತ್ತಲ್ವ, ಅದೆಲ್ಲ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಓಕೆ ಸ್ನೇಹಿತರೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.